ಲೇ ಗಿರೀಶ. ಅಪ್ಪ ಅಪ್ಪ 1 2 3. ಎಂತ ಒಳ್ಳೆ ಫ್ಯಾಮಿಲಿಗೆ ಬಂದೇವಪ್ಪ ನಾ. ಬೆಳಗ್ಗೆ ಸುಪ್ರಭಾತ ಕೇಳ್ತೇನೋ ಇಲ್ಲೋ, ಒಟ್ಟು ಇವ್ರು ಹುಣಸಿನ ಸೌಂಡ್ ಮಾತ್ರ ಕೇಳ್ತೀನಿ. ಏನಂದ್ಯಮ್ಮ ನೀನು? ಯಾರ ಬಗ್ಗೆ ಮಾತಾಡಕತ್ತಿ? ಇಷ್ಟು ಜೋರಾಗಿ ಹೂಸ್ ಬಿಡೋದು ಈಗಿಂದ ಶುರು ಮಾಡಿಲ್ಲ, ನಮ್ಮ ವಂಶ ಪರಂಪರೆಯಿಂದ ಬಂದಿದ್ದು. ಏನಾದ್ರು ಹೇಳಲು? ಹೇಳ್ತೀನಪ್ಪ. ನೀವೆಲ್ಲ ಟುಸ್ ಪುಸ್ ಬಿಡ್ತೀರಿ, ನಮ್ದು ಹಂಗಲ್ಲ. ನಮ್ದು ಏನಿದ್ರು ಮಿಷನ್ ಗನ್ ಇದ್ದಂಗ, ಒಂದ್ಸಲ ಹೊಡೆದ ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ಬೇಕು. ಇಷ್ಟು ಜೋರಾಗಿ ಹೂಸ್ ಬಿಡೋದು ಯಾಕಂತ ಗೊತ್ತೇನಮ್ಮ ನಿನಗೆ? ಅದಕ್ಕೂ ಒಂದು ಕಾರಣ ಐತಿ. ಅವರು ನಮ್ಮಪ್ಪ, ಇವರು ನನಗೆ ಹೇಳ್ಕೊಟ್ಟಾರ. ನಾನು ನನ್ನ ಮಗನಿಗೆ ಹೇಳ್ಕೊಟ್ಟೀನಿ, ಅವನು ಅವ್ನಿಗೆ ಹುಟ್ಟುವಂಥ ಮಕ್ಕಳಿಗೆ ಹೇಳ್ಕೊಡ್ತಾನ. ಇದ್ರಾಗ ತಪ್ಪೇನೈತಿ ಹೇಳು? ಯಾವ ಕಿತ್ತು ನನ್ನ ಮಗ ಹೇಳಪ್ಪ ಹಂಗಂತೇಳಿ. ನಮ್ಮಪ್ಪ ಒಂದಿನ ಪಂಚಾಯತಿ ಮಾಡಾಕತ್ತಿದ್ದ. ಆ ಗುಂಪಿನಾಗ ಒಬ್ಬನು ಟುಸ್ ಅಂತ ಹೂಸ್ ಬಿಟ್ಬಿಟ್ಟ. ವಾಸನೆ ಕಬ್ಬು ನರ ಕೂತ್ಬಿಡ್ತು. ವಾಸನೆ ಹೂಸ್ ಬಿಟ್ಟಿದ್ದು ಯಾರು ಅಂತ ಕೇಳಿದ್ರೆ ನಾನಲ್ಲ ನೀನು ಅಂತ ಹೇಳಕ್ ಕೂತ್ಬಿಟ್ರು. ಅದು ಅಷ್ಟಕ್ಕೆ ಮುಗಿಲಿಲ್ಲ. ಹೂಸ್ ಬಿಟ್ಟಿದ್ದು ಯಾರು ಅಂತ ಹೇಳಿಲ್ಲ ಅಂದ್ರೆ ಎಲ್ಲರಿಗೂ ಊರಿಂದ ಬಹಿಷ್ಕಾರ ಆಗ್ತೀನಂತ ತೀರ್ಪು ಕೊಟ್ಬಿಟ್ರು. ಆ ಹೆದರಿಕೆಗೆ ಆ ಗುಂಪಿನಾಗ ಇದ್ದವ ಒಬ್ಬನು ನಾನಾ ಹೂಸ್ ಬಿಟ್ಟಿದ್ದು ಅಂತ ಒಪ್ಕೊಂಡ್ಬಿಟ್ಟ. ಅವನು ಹೂಸ್ ಬಿಟ್ಟಿದ್ದು ಒಪ್ಕೊಂಡಿದ್ದಕ್ಕೆ ಅವನಿಗೆ ಶಿಕ್ಷೆ ಕಡಿಮೆ ಆಯ್ತು. ಇಷ್ಟೆಲ್ಲ ಆದ್ರೆ ಈ ಸಮಸ್ಯೆ ಬಗೆಹರಂಗಿಲ್ಲ ಅಂತ ಹೇಳಿ ನಮ್ಮಪ್ಪ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇನ್ನು ಮುಂದಿಂದಾನ ಇವರ ಎಲ್ಲರೂ ಜೋರಾಗಿ ಹೂಸ್ ಬಿಡಬೇಕು ಅಂತ ಆದೇಶ ಮಾಡ್ತಾರೆ. ಎಲ್ಲರಿಗೂ ಜೋರಾಗಿ ಹೂಸ್ ಬಿಡಕ್ಕೆ ಹೇಳ್ಕೊಟ್ಟಂತಹ ಮಹಾನ್ ಭಾವ ನಮ್ಮಪ್ಪ. ನಮ್ಮಪ್ಪ ಪುಣ್ಯಾತ್ಮ. ಅಪ್ಪ ನೀ ಚಿಂತೆ ಮಾಡಬೇಡಪ್ಪ. ಅಜ್ಜನ ಗೌರವ ನಾವು ಉಳಿಸೋಣಂತ. ಚಿಂತೆ ಮಾಡಿದ್ರೆ ಹೂಸ್ ಕಡಿಮೆ ಆಗ್ತಾವ. ನಿನ್ನ ಮರ್ಯಾದಿನ ಅಜ್ಜನ ಮರ್ಯಾದಿನ ನಾನು ಉಳಿಸ್ತೀನಿ. ಹೂಸ್ ಬಿಡಿದ್ರಾಗನ ನಮ್ಮ ವಂಶ ಒಂದು ಹೆಜ್ಜೆ ಮುಂದಿರ್ಬೇಕಪ್ಪ, ಒಂದು ಹೆಜ್ಜೆ ಮುಂದಿರ್ಬೇಕ. ನೀವು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ವಂಶದ ಮರ್ಯಾದಿನ ನಾನು ಉಳಿಸ್ತೀನಿ. ಇದೇ ಮಾತಿಗೆ ಒಂದು ಕುಣಿತ ಆಗಿಬಿಡಂತ ಬರ್ಲೇ ಮಗನ. ಹೂಸು 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 ಡಬ್ ಡುಬ್ ಹೂಸು ಬರ್ಲಿ ಮತ್ತೊಂದು ಹೂಸು 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 ಡಬ್ ಡುಬ್ ಹೂಸು ಬರ್ಲಿ ಮತ್ತೊಂದು ಹೂಸು 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 ಬಾಂಬ್ ಬಂತ ಹೂಸು ಬಾಂಬ್ ಬಂತ ಹೂಸು ಹೂಸು ಬರ್ಲಿ ಹೂಸು ಮಿಷಿನ್ ಗನ್ನು ಹೂಸು ಬಾಂಬ್ ಬಂತ ಹೂಸು ಮಿಷಿನ್ ಗನ್ನು ಹೂಸು ಬರ್ಲಿ ಮತ್ತೊಂದು ಹೂಸು 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 ಬರ್ಲಿ ಮತ್ತೊಂದು ಹೂಸು ಬರ್ಲಿ ಮತ್ತೊಂದು ಹೂಸು 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 ಹೂಸು. ಹಲೋ, ಏನ್ ಮಾಡತ್ತಿ ಬೇನಿ? ಡ್ಯಾನ್ಸ್ ಮಾಡತ್ತೀನಿ. ಇಷ್ಟ ರಾತ್ರಿ ಯಾರ ಡ್ಯಾನ್ಸ್ ಮಾಡ್ತಾರೇನ? ಏನ್ ಇಷ್ಟ ರಾತ್ರಿ ಫೋನ್ ಹಚ್ಚಿ ಅಲ್ವಾ? ಅದು ಬಿಡ, ಇವ್ರದ ಸೌಂಡ್ ನಂಗೆ ಕೇಳಾಕ ಆಗ್ವಲ್ದ. ಟಾರ್ಚರ್ ಆಗ್ಬಿಟ್ಟಿತ್ ನನಗ. ನನ್ ಜೀವ ಹೋದ್ರ ಪರವಾಗಿಲ್ಲ, ಇಬ್ರು ಗಂಡ ಹೆಂಡತಿಗೆ ಅಗಲ ಕೊಡೋದಿಲ್ಲ ನಾನು. ಬೆಳಗ್ ಬಂದೆ ನನ್ ಬಾಡಿ ಒಯ್ನಿ. ನಮ್ಮ ಮನೆ ಬಿಟ್ಟು ಹೊಂಟೇನ್ರಿ. ಏನ್ ಕಡಿಮೆ ಆಗೈತೆ ಅಂತ ಹೇಳ್ಬಿಟ್ಟು ಹೊಂಟಿ? ಏನು ಕಡಿಮೆ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗೈತಿ. ಗಿರೀಶ
ಏನ್ಮಾ ಈ ಮನ ಏನ್ ನಡ್ಬಾರ್ದಿತ್ತು ಅದು ನಡಾಕತ್ತೈತಿ. ಏನೋ ಸುಡ್ಗೆಸ್ ಪ್ಯಾಕ್ ಮಾಡ್ಕೊಂಡು ಎಲ್ಲೇ ಹೊಂಟಂಗೈತಿ. ಟೂರ್ ಹೊಂಟೇನ? ನಾವು ಬರ್ತಿದ್ವಲ್ಲ. ಹಾ ಬಿದಿರು ಮೋಟ್ರ್ ಮೇಲೆ ಹತ್ತಿ ಟೂರ್ ಹೊಂಟೇನ್ ಬರ್ತೀರಿ ನಾ ಎಲ್ಲರೂ ಸೇರಿ. ನೀವ್ ಒಬ್ಬಕ್ಕೆ ಹೋಗ, ನಾ ಬರೋದಿಲ್ಲ. ಲೇ ಗಿರೀಶ, ಏನವ ಲಕ್ಷ್ಮವ್ವ ಮನಿ ಬಿಟ್ರೆ ಹೋಗಕ್ ಕಾರಣ ಏನ? ಆಕಿಗೇನೋ ಊಸಿನ ಸೌಂಡ್ ಕೇಳಾಕಾಗಲ್ದಂತ. ನಾನು ಈ ಮನೆ ಹೊಸದಾಗಿ ಬಂದಾಗ ಏನು ಗೊತ್ತಿದ್ದಿಲ್ಲ, ಆಮೇಲೆ ಊಸ್ಬಿಡುದ್ ಕಲಿತೆ. ದ್ಯಾಮವ್ವ ದ್ಯಾಮವ್ವ ದ್ಯಾಮವ್ವ, ಈ ಮನೆಯಲ್ಲಿ ಹೂಸ್ ಬಿಡುವುದು ಒಂದು ನಿಯಮ. ಅಕಸ್ಮಾತ್ರಾಗಿ ಯಾರಾದ್ರೂ ಈ ಮನೆಯಲ್ಲಿ ಹೂಸ್ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಬಟ್ಟೆ ತೊಳಬಹುದು. ಏನ್ ಕಲಿತಾಳ್ರಿ ಊಸ್ಬಿಡುದ? ಬಿಟ್ಟಿಕ್ಲಾಡಿ. ದನರ ನಮಸ್ಕಾರ ರೀ. ಬರ್ರಿ ಬರ್ರಿ, ಯಾರು ಗೊತ್ತಾಗಿಲ್ಲ? ಓ ನಮ್ ಸೆಂಟ್ ಸೀನಾ, ಚೆನ್ನಾಗಿದೀಪ? ಆರಾಮದಿ? ಎಲ್ಲ ನಿಮ್ ದಯ ನಿಮ್ಮ ಆಶೀರ್ವಾದ ಎಲ್ಲ ಚಲೋ ಐತ್ರಿ. ಯಾಕಪ್ಪ ಈ ಕಡೆ ಬಾಳ ದಿನಕ್ಕೆ? ನಿಮ್ ಊರಾಗ ಶಾಲಿ ಹುಡುಗರು ಪಾಠ ಹೇಳಕ್ ಬಂದ್ರಿ. ಓ ಚೆನ್ನಾಗಿ ಕೆಲಸ, ಚಲೋ ಕೆಲಸ ಮಾಡಿ, ಚಲೋ ಕೆಲಸ ಮಾಡಿ. ಹಂಗ ಒಂದ್ ಸಂಸ್ಥೆ ಓಪನ್ ಮಾಡ್ಯಾನ ಗೌಡ್ರ. ಹೌದಪ್ಪ, ಏನ್ ಹೆಸರಿಟ್ಟಿ? ಮೂಸ್ ಬಾಂಬ್ ಸಂಸ್ಥೆ ಅಂತ ಇಟ್ಕೊಂಡ್ ಗೌಡ್ರ. ಮೂಸ್ ತುಂಬಿ ಬಂದ್ಬಿಟ್ಟು ನೋಡಪ್ಪ. ಒಂದು 10 ಜನಕ್ಕೆ ಜೋರಾಗಿ ಹೂಸ್ ಬಿಡೋದ್ ಕಲಸ. ಅದ ನೀನ್ ನನ್ ಕೊಡೋ ಹುಡುಗರೆ. ಆಯ್ತ್ರಿ ಗೌಡ್ರ, ಬರ್ತೀನಿ ಗೌಡ್ರ. ಹಾ ಹೋಗ್ಬಾರಪ್ಪ, ನನ್ ಹುಸಿನ ಆಶೀರ್ವಾದ ನಿನ್ ಜೊತೆ ಸದಾ ಇರ್ಲಿ. ಚೀ ಈ ವಯಸ್ಸಿನಾಗ ಹಿಂಗ ನಾವ್ ಮಾಡಿ ಅಂತೇಳಿ ನೀವು ಬಂದಿರಿ ಮೂದೇವಿಗಳ. ನೀವೇನ್ ಮಾಡಿಲ್ಲೇನ? ಯಾವ ಕೊಡ್ತೀರಿ ನಮ್ಮ ಕೂಸ? ಕರಿಯ ಬಾಡೆ ಒಳಗ್ ಕುಂತ ನೋಡಲೆ ಹೋಗ. ಯಾಕೆ ಚಲೋ ಹುಡುಗಗ್ ಮದ್ವಿ ಮಾಡಿ ಕೊಟ್ರ ಚಂದ ಬಾಳೆ ಮಾಡ್ಕೊಂಡ್ ತಿನ್ನುವ. ಹೆಸರು ತಗೋ ಅಂದ್ರ ಬರೇ ಬರ್ತೇನಿ ಒಲ್ಲೆ ನಾ ಗಂಡನ್ ಒಲ್ಲೆ ಅಂತಿದಿ. ಬಾಳೆ ಮಾಡ್ಕೊಂಡ್ ತಿನ್ನಕ ಆಗ್ತಿಲ್ಲ ನಿನಗ? ನನ್ ಜಗದಾಗ 2 ದಿನ ಬಂದ್ ಇದ್ದ ನೋಡ್ ನೀನ. ನನ್ ಕಷ್ಟ ಏನಂತ ನಿಂಗೆ ಗೊತ್ತಾಗ್ತೈತಿ. ಹಿಂಗ್ ಬಂದ್ ಮಾತಾಡ್ದಂಗಲ್ಲ. ಏನ ಬೇಬರ್ಸಿ ಹೂಸ್ ಬಿಡು ಜೋರಾಗಿ ಅಂದ್ರ ತಪ್ಪೇನ ಬಿಡಕ್ಕಾಗಂಗಿಲ್ಲ ನಿನಗೆ. ನಾನ ಇವ್ರ ಗತೆ ಟೂರ್ ಅಂತ ಹೂಸ್ ಬಿಡೋಂಗಿಲ್ಲ. ನನ್ ಜೀವ ಹೋದ್ರು ಪರವಾಗಿಲ್ಲ, ನಿಮ್ಮಿಬ್ರು ಗಂಡ ಹೆಂಡತಿಗೆ ಅಗಲಕ್ ಕೊಡೋದಿಲ್ಲ ನಾನು. ಗಂಡನ ಮನೆಯಾಗ ಇರ್ಬೇಕು ನೀನು. ಲೇ ಲಕ್ಷ್ಮಿ, ಸಣ್ಣ ವಿಷಯಕ್ಕೆ ಜಗಳ ಮಾಡಿದ್ರೆ ಸಂಬಂಧಕ್ಕೆ ಬೆಲೆ ಏನೈತಿ ಅಂತ ಚಲೋ ಹುಡುಗ ಸಿಕ್ಕನ. ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ಬೇಕಂತ ನಿನಗೆ ಹೆಸರು ಬರ್ಬೇಕಂತ ಆಸೆ ಇಲ್ಲ? ಲೇ ಸಂಭಾಳ್ಸ್ಕೊಂಡ್ ಜೀವನ ಮಾಡೋದು ಕಲೀಲೆ ಗಂಡನ್ ಕೂಡ. ಯಾಕೆ ಹಿಂಗ್ ಮಾಡತ್ತಿ? ಚಲೋ ಸಂಸಾರ ಸಿಕ್ಕಿ, ಚಲೋ ಹುಡುಗ ಸಿಕ್ಕಾನ, ಚಲೋ ಅತ್ತಿ ಮಾವ ಸಿಕ್ಕಾರ. ಹೊಂದ್ಕೊಂಡ್ ಮಾಡ್ಕೊಂಡು ಹೋಗಕ್ಕೆ ಏನು ಹೋಗಿದ್ ದಾಡಿ ನಿನಗೆ? ಇಲ್ಲೇ ನಿನ್ ಗಂಡ ಮನೆಗೆ ಬಿದ್ದು ಸಾಯಿ, ನಾ ತೋರ್ ಮನೆಗೆ ಕರ್ಕೊಂಡು ಹೋಗುದಿಲ್ಲ ನಿನಗೆ. ಬಾ ಕರೆಯಂಗೇ ಇಲ್ಲ ನಿನಗೆ. ನಮಸ್ಕಾರ ರೀ ಅತ್ತಿ ಅವ್ರ. ದೇವ್ರ ಆರಾಮದಿ? ಎಲ್ಲ ನಿಮ್ಮ ಆಶೀರ್ವಾದ ನೋಡಿ. ನೋಡ್ವಾ, ಇಂಥ ಚಲೋ ಹುಡುಗನ ಕಳ್ಕೊಂಡ್ ಒಲ್ಲೆಂತಿ. ಎದ್ರ ಕಮ್ಮಿ ಅದ ಅವನು. ನೋಡಕ್ ಜನ ಏನ್ ಅನ್ಬೇಕು? ಮಗಳ ಸಂಸ್ಕೃತಿ ಕಲ್ಸ್ಯಾರಿಲ್ಲ ಅಂತ ಅನ್ಬೇಕು ಹೊರಗಿನ ಜನ ಅಂತಾರ. ನೋಡ, ನನಗೂ ಹೊಟ್ಟಿ ಗ್ಯಾಸ್ ಪ್ರಾಬ್ಲಮ್ ಇತ್ತು. ಬೀಗರ್ ಬಂದು ಹಾಜಮೂಲ ಕೊಟ್ರ ನನ್ಗೆ. ಅವಾಗ ದೊಡ್ಡ ದೊಡ್ಡ ಹೂಸ್ ಹೊಂಟು. ಡಾಮ್ ಡೂಮ್ ಡುಸುಕ್. ಇರ್ಲಿ ಬಿಡ್ರಿ ಇನ್ನೂ ಸಣ್ಣಕ್ಕೆ ಅದಾಳ, ಜೋರಾಗಿ ಹೂಸ್ ಬೆಳೆದ್ ಕಲಿತಾಳ. ಬೀಗ್ರ ಮಗಳಂತ ಹೇಳಿ ಚಲೋ ಚಲೋ ಐಟಮ್ ಅಡಿಗೆ ಮಾಡಿದ್ವಿ. ಹೋಳಿಗೆ, ಸಂಡಿಗೆ, ಮೆಣಸಿನ್ಕಾಯಿ ಎಲ್ಲ ದಬಾಸ್ ತಿಂದು ತೆಗಿದ್ಲು. ಅವಾಜ್ ಬಂತು. ಏನಪ್ಪ ಇದು ಅವಾಜ್ ಅಂತ ಹೊರಗೆ ಹೋಗಿ ಕರೆಂಟ್ ಕಂಬ ನೋಡಿದೆ ನಾನು. ಕರೆಂಟ್ ಕಂಬ ಅಲ್ಲ, ಮಗಳು ಹೂಸ್ಬಿಟ್ಟಾಳ. ಏನ್ ಮಾಡ್ತೀರಿ?
ಶಬಾಷ್ ಲಕ್ಷ್ಮವ್ವ ಹೂಸ್ ತುಂಬಿ ಬಂತು ನನ್ನ ಮನೆ ಮರ್ವಾದಿ ಕಾಪಾಡಿಬಿಟ್ಟಿಯಲ್ಲವ್ವ ನೀನು